ದುಬಾರಿ ದುನಿಯಾದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ದುಬಾರಿ ಆಗ್ಬಿಟ್ಟಿದೆ. ಹೂವು ಹಣ್ಣಿನ ಬೆಲೆ ಕೇಳಿ ಗ್ರಾಹಕರು ಗಾಬರಿ ಆಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಮಧ್ಯೆನೂ ಕೂಡ ಬೆಂಗಳೂರು ಮಾರ್ಕೆಟ್ ಸಿಕ್ಕಾಪಟ್ಟೆ ರಶ್ ಇದೆ. ಕಳೆದ ವಾರಕ್ಕಿಂತ ಈ ವಾರ ಇನ್ನೂ ಕೂಡ ಬೆಲೆ ಏರಿಕೆ ಆಗಿದೆ. ಡಬಲ್ ರೇಟ್ ಹೂವು ಹಣ್ಣು ಎಲ್ಲದಕ್ಕೂ. ಆದ್ರೂ ಕೂಡ ಜನ ಏನು ಕಮ್ಮಿ ಆಗಿಲ್ಲ, ವ್ಯಾಪಾರ ಮಾಡ್ತಾ ಇದ್ದಾರೆ. ದುಬಾರಿ ದುನಿಯಾ ಅಂತ ಹಬ್ಬ ಮಾಡೋದು ಬಿಡಕ್ಕಾಗಲ್ಲ ಅನ್ನೋ ಮನಸ್ಥಿತಿ ಅಂತ ಅನ್ಸುತ್ತೆ ಬಹುಶಃ. ರೈಟ್, ಮಾರ್ಕೆಟ್ ಅಲ್ಲಿ ಯಾವ ರೀತಿ ಹಬ್ಬದ ಶಾಪಿಂಗ್ ಖರೀದಿ ಯಾವ ರೀತಿ ನಡೆದಿದೆ ಅಂತ ತಿಳ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಯ್ತಲ್ರಿ, ಯಾರು ಹಬ್ಬ ಮಾಡಂಗೆ ಇಲ್ಲ. ಹಂಗಂತ ಜನ ಏನು ಸುಮ್ಮನೆ ಕುತ್ಕೋತಿಲ್ಲ, ಹೋಗಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾ ಇದ್ದಾರೆ. ಒಟ್ಟು ಹಬ್ಬದ ದುಬಾರಿ ಹಬ್ಬದ ಸಂಭ್ರಮ ಯಾವ ರೀತಿನಲ್ಲಿ ಕಳೆಗಟ್ಟಿದೆ ವೀರೇಶ್? ಎಸ್ ಶ್ರೀಲಕ್ಷ್ಮಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಹೀಗಾಗಿ ಸಾಕಷ್ಟು ಸಿಟಿ ಜನ ಪೂಜೆಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ. ಬಟ್ ಈ ಬಾರಿ ವರಮಹಾಲಕ್ಷ್ಮಿ ತುಂಬ ಕಾಸ್ಟ್ಲಿ. ಯಾಕಂದರೆ ಎಲ್ಲ ಪ್ರತಿಯೊಂದು ದರ ಏರಿಕೆ ಆಗಿದೆ. ಹಣ್ಣು, ಹೂವು, ತರಕಾರಿ ಪ್ರತಿಯೊಂದು ದರದ ಏರಿಕೆ ಆಗಿದೆ. ಒಂದು ಮಲ್ಲಿಗೆ ಹಾರ 4,000 ರೂಪಾಯಿ, ಲೋಟಸ್ ಹಾರ 4,000 ರೂಪಾಯಿ, ಮತ್ತೊಂದು ಕಡೆ ಸೇವಂತಿಗೆ, ಚೆಂಡು ಹೂವು ಒಂದು ಮಾರಿಗೆ 500 ರೂಪಾಯಿ ಇದೆ. ಹೀಗಾಗಿ ಸಾಕಷ್ಟು ದರ ಏರಿಕೆ ಆಗಿದೆ. ಇದರ ಮಧ್ಯೆ ಸಿಟಿ ಜನ ಖರೀದಿ ಮಾಡ್ತಿದ್ದಾರೆ. ಈಗ ಸದ್ಯ 1:15 KR ಮಾರ್ಕೆಟ್ ತುಂಬಿ ತುಳುಕ್ತಿದೆ. ಯಾಕಂದರೆ ಬೆಳಗ್ಗೆ ನಾವು ಇಷ್ಟು ಜನ ನೋಡ್ತಿದ್ವಿ, ಬಟ್ ಇನ್ನೂ ಜನ ಬರ್ತಿದ್ದಾರೆ, ಖರೀದಿ ಮಾಡ್ತಿದ್ದಾರೆ. ಯಾಕಂದರೆ ನಾಳೆ ಬೆಳಗ್ಗೆಯಿಂದ ಪೂಜಾ ಪುನಸ್ಕಾರ ಜೋರಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣ ಮೂಡಿರುತ್ತೆ. ಸಾಕಷ್ಟು ಫ್ಯಾಮಿಲಿ ಮೆಂಬರ್ಸ್ ಬಂದು ಖರೀದಿ ಮಾಡ್ತಿದ್ದಾರೆ. ಒಂದು ಕಡೆ ಹೂವಿನ ದರ ಕೇಳಿ ಶಾಕ್ ಆಗಿದ್ದಾರೆ. ಯಾಕಂದರೆ ಇಷ್ಟು ಈ ಹಿಂದೆ ಕಡಿಮೆ ಇತ್ತು ದರ, ಈಗ ಜಂಪ್ ಆಗಿದೆ. 1,000 ಇದ್ದು 300 ರೂಪಾಯಿ ಆಗಿದೆ, 2,000 ಇದ್ದು 500 ರೂಪಾಯಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಹೂವಿನ ದರ ಜಾಸ್ತಿ ಆಗಿದೆ, ಹಣ್ಣಿನ ದರ ಜಾಸ್ತಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿ ಜನ ಒಂದು ಕಡೆ ಆಹಾರ ಹೂವುಗಳು, ಮತ್ತೊಂದು ಕಡೆ ಹಣ್ಣುಗಳು ರೇಟ್ ಕೇಳಿ. ನಮಸ್ಕಾರ, ಟಾಪ್ 30ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ದೇಶದ ಎಲ್ಲ ನಾಗರಿಕರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗ ಟಾಪ್ 30ಯ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ದೇಶಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿತ್ತು. ನವದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸಿದ್ರು. ಸತತ 11ನೇ ಬಾರಿಗೆ ಧ್ವಜಾರೋಹಣ ನೆರವೇರಿಸಿದ ಕೀರ್ತಿ ಮೋದಿ ಅವರಿಗೆ ಸಲ್ಲುತ್ತದೆ. ಈ ಅಭೂತಪೂರ್ವ ಸಮಾರಂಭಕ್ಕೆ ಸುಮಾರು 25,000ಕ್ಕೂ ಹೆಚ್ಚು ಅತಿಥಿಗಳು ಸಾಕ್ಷಿಯಾದರು. ಧ್ವಜಾರೋಹಣ ನೆರವೇರಿಸಿದ ಬಳಿಕ ಮಾತನಾಡಿದ ಪ್ರಧಾನಿ, ಸುಧಾರಣೆಗಳು ಕೇವಲ ತಜ್ಞರ ಚರ್ಚೆಗಾಗಿ ಅಲ್ಲ, ದೇಶವೇ ಮೊದಲು ಅನ್ನೋದು ನಮ್ಮ ಏಕೈಕ ಸಂಕಲ್ಪ ಅಂತ ಹೇಳಿದರು. 2047ರ ಅಭಿವೃದ್ಧಿ ಹೊಂದಿದ ಭಾರತ ಕೇವಲ ಭಾಷಣ ಅಲ್ಲ, ಅದು ಪ್ರತಿ ಭಾರತೀಯನ ಸಂಕಲ್ಪ ಅಂತ ಹೇಳಿದರು. हमने राजनीतिक मजबूरी के कारण नहीं किया है. हम जो गिनती कर रहे हैं वो राजनीति का भागा गुणा करके नहीं सोचते हैं. हमारा एक ही संकल्प होता है, नेशन फर्स्ट, नेशन फर्स्ट, राष्ट्रहित सुप्रीम. ये मेरा भारत महान बने, इसी संकल्प को लेकर के हम ಕೆಂಪುಕೋಟೆಯಲ್ಲಿ ನಿಂತು ಪ್ರಧಾನಿ ಮೋದಿ ವಿಕಸಿತ ಭಾರತದ ಆಕ್ಷನ್ ಪ್ಲಾನ್ ಅನ್ನು ಕೊಟ್ಟರು. 2047ರ ಭಾರತಕ್ಕೆ ನವ ಭಾರತದ ಕನಸು ಕಟ್ಟಿಕೊಟ್ಟರು. ದೇಶದ ಜನರಿಗೆ ನಮೋ ಸಂದೇಶವನ್ನ ರವಾನಿಸಿದರು. विकसित भारत 2047 इस तरफ भाषण के शब्द नहीं है, इसके पीछे कठोर परिश्रम चल रहा है. देश के कोटि कोटि जनों के सुझाव लिए जा रहे हैं और हमने देशवासियों से सुझाव मांगे और मुझे 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ವೇಳೆ ಪ್ರಧಾನಿ ಮೋದಿ ಸೈನಿಕರ ತ್ಯಾಗ ಬಲಿದಾನವನ್ನ ನೆನಪಿಸಿಕೊಂಡರು. ನಮ್ಮ ರೈತರು ಸೈನಿಕರ ತ್ಯಾಗ ಬಲಿದಾನದಿಂದ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಇಡೀ ವಿಶ್ವಕ್ಕೆ ಭಾರತ ಆದರ್ಶವಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು. मेरे प्यारे देशवासियों, आज
जो महानुभाव राष्ट्र रक्षा के लिए और राष्ट्र निर्माण के लिए पूरी लगन से, पूरी प्रतिबद्धता के साथ देश की रक्षा भी कर रहे हैं, देश को नई ऊंचाई पर ले जाने का प्रयास भी कर रहे हैं। चाहे वो हमारा किसान हो, हमारा जवान हो, हमारे नौजवानों का हौसला हो, हमारी माताओं बहनों का योगदान हो, दलित हो, पीड़ित हो, शोषित हो, वंचित हो, अभावों के बीच भी स्वतंत्रता के प्रति उसकी निष्ठा। ಇದೇ ವೇಳೆ ಪ್ರಧಾನಿ ಮೋದಿ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಪ್ರಾಕೃತಿಕ ವಿಕೋಪಗಳಿಂದ ನಮ್ಮ ಚಿಂತೆ ಹೆಚ್ಚಿದೆ. ಹಲವು ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ನೊಂದವರ ಕುಟುಂಬಗಳಿಗೆ ನನ್ನ ಸಂತಾಪಗಳು. ಸಂಕಷ್ಟದ ದಿನಗಳಲ್ಲಿ ಇಡೀ ದೇಶ ಅವರೊಂದಿಗೆ ಇರುತ್ತೆ ಅಂತ ಹೇಳಿದ್ರು. देशवासियों, इस वर्ष और पिछले कुछ वर्षों से प्राकृतिक आपदा के कारण हम सबकी चिंता बढ़ती चली जा रही है। प्राकृतिक आपदा में अनेक लोगों ने अपने परिवारजन खोए हैं, संपत्ति खोई है, राष्ट्र ने भी पारावार नुकसान भोगा है। उन सब के प्रति अपनी संवेदना व्यक्त करता हूं। ಕೊರೋನಾ ಟೈಮ್ನಲ್ಲೂ ಆರ್ಥಿಕ ಶಕ್ತಿ ಗಟ್ಟಿಯಾಗಿದ್ದು ಭಾರತದಲ್ಲಿ ಮಾತ್ರ ಅಂತ ಪ್ರಧಾನಿ ಮೋದಿ ಹೇಳಿದರು. ನಮ್ಮ ಸಂಕಲ್ಪ ದಾರಿ ಸರಿಯಾಗಿದೆ. ಹರಗರ ತಿರಂಗ ದೇಶವನ್ನ ಒಗ್ಗೂಡಿಸಿದೆ. ಜಾತಿ ಇಲ್ಲದ, ಮತಭೇದ ಇಲ್ಲದ ಭಾರತ ನಮ್ಮ ಶಕ್ತಿ ಹೆಚ್ಚಿಸಿದೆ. ನಾವೆಲ್ಲರೂ ಕೂಡ ಭಾರತೀಯರು. ನಮ್ಮ ದಾರಿ ಸರಿಯಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು. संवेदनशीलता का हमारा मार्ग हमारे लिए ऊर्जा में एक नई चेतना भरता है। मम भाव हमारे कार्य की शैली है। समभाव भी चाहिए, मम भाव भी चाहिए, उसको लेकर के हम चल रहे हैं। साथियों, मैं जब कोरोना काल को याद करता हूं, कोरोना की वैश्विक महामारी के बीच ಮುಂದಿನ ವರ್ಷಗಳಲ್ಲಿ 75,000 ಹೊಸ ಮೆಡಿಕಲ್ ಸೀಟ್ ಹೆಚ್ಚಿಸಲಾಗುವುದು ಅಂತ ಪ್ರಧಾನಿ ಮೋದಿ ಹೇಳಿದರು. ಮುಂದಿನ 5 ವರ್ಷಗಳಲ್ಲಿ ಸೀಟ್ ಹೆಚ್ಚಿಸಲು ನಿರ್ಧಾರ ಮಾಡಿದ್ದು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರು. ಹಾಗೆ ವಿದೇಶಗಳಲ್ಲಿ ಅಧ್ಯಯನದ ಹೊರೆ ಇಳಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಭಾಷಣದ ವೇಳೆ ತಿಳಿಸಿದರು ಮೋದಿ. आज भी हमारे देश में